ನಮ್ಮ ತಂದೆನೇ ಆ ಮನೆಗೆ ಹೋಗ್ಬಾರ್ದು ಅಂತ. ಹೋದರೆ ಏನಾಗುತ್ತೆ ಅಂತ 2ನೇ ಕ್ಲಾಸಲ್ಲಿ ಹೋಗಿ ನೀರು ಕುಡಿದು ಬಂದವನ್ನ ನಾನು ಬದುಕಿದ್ದೀನಲ್ಲ ಅಂದೆ. ಯಾಕೆ ಆ ಜಾತಿ ಅಂತ ಹೆಸರಲ್ಲಿ ಅವರನ್ನು ಗೇಟಿಂದ ಹೊರಗೆ ನಿಲ್ಲಿಸ್ತೀರಿ? ಹಳ್ಳಿಲೂ ಉಂಟು ಆ ರೋಗ ಎಲ್ಲ, ಹಿಂದೆ ಗೆರಟದಲ್ಲೆಲ್ಲ ಕಾಪಿ ಕೊಡೋದು. ನಾವೇ ಆ ಜಾಗದಲ್ಲಿದ್ದರೆ ಸರಿ. ಇಷ್ಟು ಮೈಲಿಗೆ ಮಾಡೋರು ಅಬ್ದುಲ್ ಕಲಾಂ ಮುಸ್ಲಿಮ್, ಅವರನ್ನು ಒಳಗೆ ಕರೆದು ಶಾಲಾ ಹಾಕಲ್ಲ ಪ್ರೆಸಿಡೆಂಟಾಗಿ ಬಂದಾಗ. ಅದೇ ಇನ್ನೊಬ್ಬ ಮುಸ್ಲಿಮ್ ಅಂದರೆ ಒಳಗೆ ಕರೆಯಲ್ಲ. SC STಯನ್ನು ಗರ್ಭಗುಡಿಯೊಳಗೆ ಬಿಡಬಾರ್ದು, ಅದೆಲ್ಲ ಒಂದಿಷ್ಟು ಜಾತಿ ಇದೆ. ಒಂದೊಂದು ದೇವಸ್ಥಾನದಲ್ಲಿ ಉಂಟು ಆ ರೋಗ. ಒಂದು ಪಂಕ್ತಿ ಊಟ, ಇನ್ನೊಂದು ಕಡೆ ಬೇರೆ ಪಂಕ್ತಿ ಊಟ. ಅನ್ನ ಎಲ್ಲರದ್ದು ಆಗುತ್ತೆ, ಧರ್ಮಸ್ಥಳಕ್ಕೆ ಎಲ್ಲರ ಅಕ್ಕಿಯೂ ಆಗುತ್ತೆ ಅಲ್ವಾ? ಈಶ್ವರ ಏನು ಬೇಡ ಅಂತ ಹೇಳಲಿಲ್ಲ. ಅವನಿಗಿಲ್ಲದ ಜಾತಿ ನಮಗೆ ಯಾಕಂತೆ? ಅದು ಮಾನವೀಯ ಧರ್ಮವ? ದೇವಸ್ಥಾನಗಳು ಮಾಡಬೇಕಾಗಿದ್ದು ಧಾರ್ಮಿಕ ಪ್ರಜ್ಞೆಗಳನ್ನು ಹೇಳಿಕೊಡ್ಬೇಕು ಬಿಟ್ಟರೆ ಹೇಗೆ ಕಾಣ್ಬೋದು? ಈಗ ಒಬ್ಬ ಮಿನಿಸ್ಟ್ರು ಅವನು SC ST ಆದರೂ ತೊಂದರೆ ಇಲ್ಲ, ಅವನಿಗೆ ಒಳಗೆ ಕರೆದು ಶಾಲೆ ಹಾಕ್ತೀವಿ. ಅದೇ ಅಲ್ಲಿ ಕಸ ಹೊಡೆಯೋಳು SC ST ಆದಮೇಲೆ ನಮ್ಮದೆಲ್ಲ ಊಟ ಆದಮೇಲೆ ಅವ್ರಿಗೆ ಊಟ. ಇದು ತಲೆ ಇದ್ದವ ನೀವು ಒಪ್ತೀರಾ? ಇದನ್ನು ಒಪ್ಪಲ್ಲ. ನಾನು ಒಪ್ಪಲ್ಲ ಅಷ್ಟೆ.